2025ನೇ ಸಾಲಿನ ಏರ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ. ಯಲಹಂಕ ಸುತ್ತಮುತ್ತ 26 ದಿನಗಳ ಕಾಲ ಏರ್ ಶೋ ನಡೆಯಲಿದ್ದು, ಮಾಂಸ ಮಾರಾಟ, ನಾನ್ ವೆಜ್ ಹೋಟೆಲ್ಗಳಿಗೆ ಪಾಲಿಕೆ ಶಾಕ್ ನೀಡಿದೆ. ಏರ್ ಶೋಗೆ ಕೌಂಟ್ ಡೌನ್, ನಾನ್ ವೆಜ್ ಪ್ರಿಯರಿಗೆ ಶಾಕ್. ಯಲಹಂಕ ಸುತ್ತಮುತ್ತ 26 ದಿನ ಮಾಂಸ ಮಾರಾಟ ಬಂದ್. ಯಲಹಂಕ ವಾಯುನೆಲೆಯಲ್ಲಿ 2025ನೇ ಸಾಲಿನ ಏರ್ ಶೋಗೆ ವೇದಿಕೆ ಸಜ್ಜಾಗಿದೆ. ಫೆಬ್ರವರಿ 10ರಿಂದ 14ರವರೆಗೆ ಲೋಹದ ಹಕ್ಕಿಗಳು ಅಬ್ಬರಿಸಲಿವೆ. ಏರ್ ಶೋ ವೇಳೆ ಪಕ್ಷಿಗಳ ಕಾಟಕ್ಕೆ ಬ್ರೇಕ್ ಹಾಕೋಕೆ ಅಂತ ಪಾಲಿಕೆ ಮುಂದಾಗಿದ್ದು, ಯಲಹಂಕ ಸುತ್ತಮುತ್ತ 26 ದಿನಗಳ ಕಾಲ ಮಾಂಸ ಮಾರಾಟ ಹಾಗೂ ಮಾಂಸಾಹಾರಿ ಹೋಟೆಲ್ಗಳಿಗೆ ಪಾಲಿಕೆ ನಿರ್ಬಂಧ ಹೇರಿದೆ. ಮಾಂಸಕ್ಕಾಗಿ ಹದ್ದು ಸೇರಿದಂತೆ ಪಕ್ಷಿಗಳು ಬರುತ್ತವೆ. ವಿಮಾನಗಳಿಗೆ ಡಿಕ್ಕಿಯಾದರೆ ಫ್ಲೈಟ್ಗಳು ಪತನವಾಗುವ ಸಾಧ್ಯತೆ ಇದೆ. ಹೀಗಾಗಿ ನಿರ್ಬಂಧ ಹೇರಲಾಗಿದೆ. ಆದರೆ ಪಾಲಿಕೆ ನಡೆಗೆ ಮಾಂಸ ವ್ಯಾಪಾರಿಗಳು ಹಾಗೂ ಹೋಟೆಲ್ ಮಾಲೀಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ವಾರ ಅಂದರೆ ಸಾಣ ಕಷ್ಟ ಆಗುತ್ತೆ ಸರ್. ನಾವು ಏನೋ ಅದ್ರಾಗೆ ಗಂಜಿ ಕುಡಿಯೋರು, ಏನೋ ಒಂದು 2-3 ದಿವಸ ಅಂದರೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ವಾರಗಳಿಗಂದರೆ ನಮಗೂ ನಡಿಬೇಕಲ್ಲ, ನಾವು ಬಂಡವಾಳಗಳಾಗ್ಬಿಟ್ಟು ನಡೆಯೋದೇ ವೀಕೆಂಡ್ ಒಂದು ವ್ಯಾಪಾರ ಭಾನುವಾರ ದಿವಸ, ಆವತ್ತು ಹೋದ್ರೂ ನಮ್ಮ ಕ್ಲಾಸೆ. ಪಾಲಿಕೆ ಆದೇಶದಿಂದ ಮಟನ್ ಚಿಕನ್ ಮಾರಾಟಗಾರರ ಆದಾಯಕ್ಕೆ ಪೆಟ್ಟು ಬೀಳೋ ಭೀತಿ ಶುರುವಾಗಿದೆ. ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದ ನಾನ್ ವೆಜ್ ಹೋಟೆಲ್ನವರು ಶಾಕ್ ಆಗಿದ್ದಾರೆ. ಆದೇಶವನ್ನ ಪುನರ್ ಪರಿಶೀಲಿಸುವಂತೆ ಪಾಲಿಕೆಗೆ ಪತ್ರ ಬರೆದಿರುವ ಹೋಟೆಲ್ ಮಾಲೀಕರ ಸಂಘ ಏರ್ ಶೋಗೆ ಸಮಸ್ಯೆ ಆಗದಂತೆ ಷರತ್ತುಬದ್ಧ ವ್ಯಾಪಾರಕ್ಕೆ ಅನುಮತಿ ಕೊಡಿಯಂತಿದೆ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದ ತೀರ್ಮಾನ. ನಾವು ತಯಾರಿಸಿದ ಮಾಂಸದ ಎಲ್ಲ ತ್ಯಾಜ್ಯವನ್ನು ಗಾರ್ಬೇಜ್ ಕವರ್ನಲ್ಲಿ ಹಾಕಿ ಬಿಬಿಎಂಪಿಯವರಿಗೆ ಇದರಿಂದ ಯಾವುದೇ ಪ್ರಾಣಿ ಪಕ್ಷಿಗಳು ಆಹಾರವಾಗುವುದಿಲ್ಲ. ತಕ್ಷಣ ಈ ಮಾಂಸಾಹಾರ ನಿಷೇಧವನ್ನು ನಿಲ್ಲಿಸಬೇಕು. ಇನ್ನು ಆದೇಶ ಉಲ್ಲಂಘಿಸಿ ಮಾಂಸ ಮಾರಾಟ ಮಾಡಿದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿರೋ ಪಾಲಿಕೆ ಹೋಟೆಲ್ ಮಾಲೀಕರ ಸಂಘದ ಮನವಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.